ಹಾಯ್ ನಮಸ್ತೆ ರೀ ಫ್ರೆಂಡ್ಸ್ ಎಲ್ರಿಗೂ. ಫ್ರೆಂಡ್ಸ್, ಇವತ್ತಿನ ನನ್ನ ಈ ವಿಡಿಯೋದಲ್ಲಿ ತುಂಬ ದಿನಗಳ ನಂತರ ಒಂದು ಸ್ವೀಟ್ ರೆಸಿಪಿನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅದರಲ್ಲೂ ಅವರಾತ್ರಿ ಅಮಾವಾಸ್ಯೆ, ಮೌನಿ ಅಮಾವಾಸ್ಯೆ ಅಂತಾರಲ್ಲ, ಆ ಅಮಾವಾಸ್ಯೆ ಬೇರೆ ಇರೋದ್ರಿಂದ ದೇವರಿಗೆ ಸ್ವಲ್ಪ ಎಡೆನಾದರೂ ಮಾಡೋಕ್ಕೆ ಬರ್ತೈತಿ ಅಂತ ಒಂದೊಂದು ಕಾರಣಕ್ಕೋಸ್ಕರ. ಆಮೇಲೆ ನಮ್ಮ ಮನೆಯಲ್ಲಿ ಸ್ವಲ್ಪ ಸ್ವೀಟ್ ತಿನ್ನೋದು ಕಡಿಮೆ, ಹಾಗಾಗಿ ನಾವು ಸ್ವೀಟ್ ಮಾಡೋದು ಕಡಿಮೆನೇ. ಫ್ರೆಂಡ್ಸ್, ಇಲ್ಲಿ ನೋಡಿರಿ, ಒಂದು ಬೌಲ್ನಷ್ಟು ನಾನು ಸಬ್ಬಕ್ಕಿನ 1 ಅವರ್ ಮುಂಚೆನೇ ನಾನು ಒಂದೆರಡು ಸಲ ತೊಳ್ಕೊಂಡು ಅದನ್ನ ನೆನೆ ಇಟ್ಕೊಂಡಿದ್ದೆ 1 ಅವರ್ ಮುಂಚೆನ. ಈಗ ನೋಡಿರಿ, ಒಂದು ಸ್ವಲ್ಪ ಬೆಚ್ಚಗಿರೋ ಹಾಲನ್ನ, 1 ಗ್ಲಾಸ್ ಹಾಲನ್ನ ನಾನು ಒಂದು ಪಾತ್ರೆಗೆ ಹಾಕಿ, ಆಮೇಲೆ ಅದಕ್ಕೇನು ನಾನು ನೆನೆ ಇಟ್ಟಿದ್ನಲ್ಲ ಆ ಸಬ್ಬಕ್ಕಿನ ಇದಕ್ಕೆ ಹಾಕ್ತಾ ಇದ್ದೀನಿ. ಇದನ್ನ ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮ್ನಾಗ ಇಟ್ರಿ. ಈಗ ನಾನು ಯಾವ ಗ್ಲಾಸಲ್ಲಿ ನಾನು ಹಾಲು ತಗೊಂಡಿದ್ನ ಅದೇ ಗ್ಲಾಸಲ್ಲಿ 1/4 ಭಾಗದಷ್ಟು ನಾನು ನೀರು ತಗೊಂಡು ಹಾಕಿ ಇದನ್ನ, ಈ ಖೀರನ್ನ ಸ್ವಲ್ಪ ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಂಡು ಮಾಡ್ಬೇಕ್ರಿ, ಯಾಕಂದ್ರೆ ಸ್ವಲ್ಪ ತಳ ಹಿಡಿತಿರ್ತೈತಿ. ಹಾಗಾಗಿ ಸಬ್ಬಕ್ಕಿನ ನಾವು ನಮ್ಮ ಕಡೆಗೆಲ್ಲ ಸಾಬುದಾನ ಅಂತ ಕರೀತಾರೆ, ಈ ಕಡೆಗೆಲ್ಲ ಸಬ್ಬಕ್ಕಿ ಅಂತಾರೆ, ಮತ್ತೊಂದು ಕಡೆಗೆ ಸಾಬು ಅಂತಲೂ ಅಂತಾರೆ. ಇದಕ್ಕೆ ಈ ಒಂದು ಸಬ್ಬಕ್ಕಿನ ಯಾವಾಗ ಜಾಸ್ತಿ ಯೂಸ್ ಮಾಡ್ತಾರಪ್ಪ ಅಂತಂದ್ರೆ, ಈಗ ಉಪವಾಸ ವ್ರತಗಳೆಲ್ಲ ಮಾಡ್ತಿರ್ತಾರಲ್ಲ ಅಂಥ ಟೈಮ್ನಾಗ ಇದ್ರದ್ದು ಸಬ್ಬಕ್ಕಿ ಪಾಯಸ, ಆಮೇಲೆ ಉಪ್ಪಿಟ್ಟು ಮಾಡ್ಕೊಂಡು ತಿಂತಿರ್ತಾರೆ. ಫ್ರೆಂಡ್ಸ್, ಈಗ ನೋಡಿರಿ, ಅದೊಂದು ಸ್ವಲ್ಪ ಕುದಿ ಹತ್ತಿನ ಮೇಲೆ ನಾನು ಒಂದು ಪ್ಯಾಕೆಟ್ 5 ರೂಪೀಸಿಂದ ಒಂದು ಪ್ಯಾಕೆಟ್ ಸಿಗ್ತದಲ್ಲ MTR, ಅದ್ರದ್ದೊಂದು ನಾನು ಬಾದಾಮ್ ಪೌಡ್ರನ್ನ ನಾನು ಮಿಕ್ಸ್ ಮಾಡ್ಕೊತ ಇದ್ದೀನಿ, ಅಂದ್ರೆ ಫ್ಲೇವರ್ ಚೆನ್ನಾಗಿ ಬರ್ತೈತಿ ಅಂತ. ಆಮೇಲೆ ನೆಕ್ಸ್ಟ್ ಅದು ಹಾಕಿದ ಮೇಲೆ ನೋಡಿರಿ, 1/4 ಬೌಲ್ನಷ್ಟು ನಾನು ಸಕ್ಕರೆ ತಗೊಂಡನಿ, ಅದ್ರ ಜೊತೆಗೆ 1-2 ಏಲಕ್ಕಿನ ಕುಟ್ಟಿ ಪುಡಿ ಮಾಡ್ಕೊಂಡು ಎರಡನ್ನೂ ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀನಿ. ಇದನ್ನು ಮಾಡೋಕ್ಕೂ ಅಷ್ಟೇ ಖುಷಿ ಅನ್ನಿಸ್ತದೆ ರೀ ಫ್ರೆಂಡ್ಸ್. ಯಾಕಪ್ಪ ಅಂತಂದರೆ ಹಂಗೆ ಅದು ಟ್ರಾನ್ಸ್ಪರೆಂಟ್ ಕಲರ್ ಬಂದಿರ್ತೈತಲ್ಲ ಸಬ್ಬಕ್ಕಿ, ಅದನ್ನು ನೋಡೋಕ್ಕೆ ಅಷ್ಟೇ ಖುಷಿ ಅನ್ನಿಸ್ತದೆ. ಆಮೇಲೆ ಇಲ್ಲಿ ನೋಡಿರಿ, ಒಂದು ಸ್ವಲ್ಪ ಕೇಸರಿನ ಬಿಸಿ ಹಾಲಲ್ಲಿ ನಾನು ನೆನೆಸಿ ಇಟ್ಟಿದ್ದೆ ಒಂದು 5 ನಿಮಿಷ ಮುಂಚೆ ಮಾಡೋಕ್ಕಿಂತ. ನೋಡಿರಿ, ಅದನ್ನ ಇದಕ್ಕೆ ಹಾಕ್ತದೇನೆ. ಕೇಸರಿ ಯಾಕಪ್ಪ ಅಂತಂದ್ರೆ ನೋಡಿರಿ ಕಲರ್ ಯಾವ ಥರ ಬಂದೈತಿ ಅಂತ. ಆಮೇಲೆ ಆರೋಗ್ಯಕ್ಕೂ ಒಳ್ಳೆಯದು. ಇನ್ನೊಂದೇನಪ್ಪ ಅಂತಂದರೆ, ಈಗ ಈ ಸಬ್ಬಕ್ಕಿ ಖೀರನ್ನ ಯಾವಾಗ ನಮಗೆ ಮಾಡಿಕೊಡ್ತಿದ್ರಪ್ಪ ಅಂತಂದ್ರೆ, ನಾವು ಪ್ರೆಗ್ನೆನ್ಸಿ ಟೈಮ್ನಾಗಿದ್ದಾಗ ನಮ್ಗೆ ವಾರದಾಗ 1-2-3 ಸಲ ಇದನ್ನು ಉಪ್ಪಿಟ್ಟು, ಆಮೇಲೆ ಪಾಯಸ, ಗಂಜಿ ಈ ಥರ ಇದನ್ನ ಮಾಡಿಕೊಡ್ತಿದ್ರು. ಯಾಕಪ್ಪ ಅಂತಂದ್ರೆ ಇದರಲ್ಲಿ ವಿಟಮಿನ್ B6, B12 ಹೆಚ್ಚಿಗೆ ಇರೋದ್ರಿಂದ ಮಗುವಿನ ಬೆಳವಣಿಗೆಗೆ ಅನುಕೂಲ ಆಗ್ತೈತಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಒಂದು ಖೀರನ್ನ ನಮ್ಗೆ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಜಾಸ್ತಿ ಮಾಡಿಕೊಡ್ತಿದ್ರು ನಮ್ಮ ಮನ್ಯಾಗ. ಈಗ ನೋಡಿರಿ, ಇದಕ್ಕೆ ನಾನು ಒಂದು ಸ್ವಲ್ಪ ತುಪ್ಪದಾಗ ಗೋಡಂಬಿ ಆಮೇಲೆ ಬಾದಾಮಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದನ್ನು ನಾನು ಸ್ವಲ್ಪ ಫ್ರೈ ಮಾಡ್ಕೊಂಡು ಇದಕ್ಕೆ ಆ್ಯಡ್ ಮಾಡ್ತೀನಿ. ಇದನ್ನು ಖೀರನ್ನ ಒಂದು 10 ನಿಮಿಷದಾಗ ಮಾಡ್ಕೋಬೋದು ರೀ ಫ್ರೆಂಡ್ಸ್. ಇದನ್ನ ಆಮೇಲೆ ರೀ ಫ್ರೆಂಡ್ಸ್, ಇನ್ನೊಂದೇನಪ್ಪ ಅಂತಂದ್ರೆ, ನಾವು ಮನ್ಯಾಗ ರೀ ಇದನ್ನ ಜಾಸ್ತಿ ಓವರ್ ಹೀಟ್ ಏನಾಗಿರ್ತೈತಲ್ರಿ, ಆ ಟೈಮ್ನಾಗ ಇದನ್ನ ಮನ್ಯಾಗ ಇದನ್ನ ಮಾಡ್ಕೊಂಡು ನಾವು ತಿಂದ್ರೆ ಭಾಳ ಬೇಗ ಹೀಟ್ ಕಡಿಮೆ ಆಗ್ತೈತಿ, ನಮ್ಮ ಬಾಡಿ ಟೆಂಪ್ರೇಚರ್ನ ಬಹಳ ಬೇಗ ಕಡಿಮೆ ಮಾಡ್ತೈತಿ. ಆಮೇಲೆ ಚಿಕ್ಕ ಮಕ್ಕಳಿಗೆ ಇದನ್ನು ಗಂಜಿ ರೂಪದಾಗ ಮಾಡಿ ತಿನ್ನಿಸೋದ್ರಿಂದನೂ ಮಕ್ಕಳ ಆರೋಗ್ಯನೂ ಚೆನ್ನಾಗಿರ್ತೈತಿ. ಆಮೇಲೆ ಅದು ಶಕ್ತಿ ಕೊಡ್ತೈತಿ ಮಕ್ಕಳಿಗೆ. ಈಗ ಯಾರಿಗಾದರೂ ಹುಷಾರಿಲ್ದಾಗ ಊಟ ಸೇರ್ತಾ ಇರಲ್ಲ ಅಂಥ ಟೈಮ್ನಾಗ ಇದನ್ನು ಒಂದು ಸ್ವಲ್ಪ ನೆನೆ ಇಟ್ಟು ಗಂಜಿ ಥರ ಮಾಡಿ ಕೊಟ್ಟರೆ ಒಂದು ಸ್ವಲ್ಪ ನಿಶಕ್ತಿ ಕಡಿಮೆ ಆಗ್ತೈತಿ, ಶಕ್ತಿ ಬರ್ತೈತಿ ಅನ್ನೋ ಒಂದು ಉದ್ದೇಶದಿಂದ ಇದ್ರದ್ದು ಗಂಜಿ ಮಾಡಿಕೊಡ್ತಾರೆ. ಫ್ರೆಂಡ್ಸ್ ನೋಡಿರಿ, ಅದೇನು ನಾನು ಫ್ರೈ ಮಾಡ್ಕೊಂಡಿದ್ನಲ್ಲ ಅದನ್ನ ಇದಕ್ಕೆ ಹಾಕ್ತಿದ್ದೀನಿ. ತುಪ್ಪ ಆ್ಯಡ್ ಮಾಡ್ತಾ ಇಲ್ಲರಿ ಫ್ರೆಂಡ್ಸ್ ನಾನು, ಯಾಕಂತಂದ್ರೆ ನನ್ನ ಮಕ್ಕಳಿಗೆ ತುಪ್ಪದ್ದು ಸ್ಮೆಲ್ ಅಂದ್ರನ ಆಗಿ ಬರೋಂಗಿಲ್ಲ. ಹಾಗಾಗಿ ನಾನು ಇದಕ್ಕೆ ಬರೀ ಅದೇನು ಫ್ರೈ ಮಾಡ್ಕೊಂಡಿದ್ನಲ್ಲ ಅದನ್ನಷ್ಟು ಹಾಕ್ಕಂತದೀನಿ. ನೋಡಿರಿ, ನೋಡೋಕ್ಕೂ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಐತಿ. ಫ್ರೆಂಡ್ಸ್, ನೀವು ಮನೆಯಲ್ಲಿ ಇದನ್ನೊಂದು ಸಲ ಟ್ರೈ ಮಾಡಿರಿ. ನನ್ನ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿರಿ ಫ್ರೆಂಡ್ಸ್. ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡೋರಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ನಲ್ಲಿ ಬರುವಂಥ ಎಲ್ಲ ವೀಡಿಯೋಸ್ನು ನೋಡಿ ನಮಗೆ ಸಪೋರ್ಟ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗಣ್ರಿ ಫ್ರೆಂಡ್ಸ್. ಅಲ್ಲಿ ತನಕ ನನ್ನ ಕಡೆಯಿಂದ ನಿಮಗೆಲ್ಲ ಧನ್ಯವಾದಗಳು. ನೋಡಿರಿ, ಖೀರೆಲ್ಲ ಮಾಡೋದಾದಮೇಲೆ ಇದನ್ನ ದೇವರಿಗೆ ನೈವೇದ್ಯಕ್ಕಿಟ್ಟು ನೈವೇದ್ಯ ತೋರಿಸಿ ಇವತ್ತಿನ ಮೌನಿ ಅಮಾವಾಸ್ಯೆ ಪೂಜೆ ರೀ ಫ್ರೆಂಡ್ಸ್ ಇದು. ಫ್ರೆಂಡ್ಸ್, ನನ್ನ ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿರಿ. ಮತ್ತು ಸಿಗೋಣ ರೀ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.